ಹಾಯ್ ಫ್ರೆಂಡ್ಸ್, ಒಂದು ಬಾರಿ ಕಲ್ಪಿಸಿಕೊಳ್ಳಿ, ನಮ್ಮ ಭಾರತದ ಕೈಯಿಂದ ಒಂದು ಸಣ್ಣ ದೇಶ ಸ್ವಾತಂತ್ರ್ಯವನ್ನು ಪಡೆದಿದೆ. ಅಲ್ಲಿ 7,500ಕ್ಕಿಂತಲೂ ಹೆಚ್ಚು ನದಿಗಳು ಹರಿಯುತ್ತಾ, ಪ್ರತಿ ಮೂಲೆಯಲ್ಲಿ ಮಸೀದಿಗಳು ಮಿನುಗುತ್ತಾ, ಸ್ಟ್ರೀಟ್ ಫುಡ್ನ ರುಚಿಗಳೊಂದಿಗೆ ನಿಂಡಿರುತ್ತವೆ. ಮತ್ತು ಈ ದೇಶದ ಜನರು ಕ್ರಿಕೆಟ್ಗಾಗಿ ತಪ್ಪಿಹುದ್ದಾಗಿ ಮೀನುಗಳಿಲ್ಲದೆ ಊಟ ಮಾಡುವುದಿಲ್ಲ. ಇದು ಯಾವ ರಹಸ್ಯ ದೇಶ? ಫ್ರೆಂಡ್ಸ್, ಇಂದು ನಾವು ಈ ವಿಶೇಷ ಪ್ರಯಾಣದೊಂದಿಗೆ ಹೊರಟಿದ್ದೇವೆ. ಹಾಗಾಗಿ ಸೀಟ್ ಬೆಲ್ಟ್ ಕಟ್ಟಿಕೊಳ್ಳಿ, ಏಕೆಂದರೆ ಇದು ಕೇವಲ ಫ್ಯಾಕ್ಟ್ಗಳಲ್ಲ, ನಿಮ್ಮ ಹೃದಯವನ್ನು ತಡಿಸುವ ಕಥೆಗಳಿಂದ ನಿಂಡಿದ ಸಾಹಸವಾಗಿದೆ. ಫ್ರೆಂಡ್ಸ್, ನಾವು ಮಾತನಾಡ್ತಿರುವುದು ಬಾಂಗ್ಲಾದೇಶದ ಬಗ್ಗೆ. ಬಾಂಗ್ಲಾದೇಶ ಅಧಿಕೃತವಾಗಿ ಪೀಪಲ್ಸ್ ರಿಪಬ್ಲಿಕ್ ಆಫ್ ಬಾಂಗ್ಲಾದೇಶ್ ಎಂದು ಕರೆಯಲಾಗುತ್ತದೆ. ಇಲ್ಲಿ ಜನಸಂಖ್ಯೆ ಸುಮಾರು 17 ಕೋಟಿಗಿಂತಲೂ ಹೆಚ್ಚು. ಜನಸಂಖ್ಯೆಯಲ್ಲಿ ವಿಶ್ವದ 8ನೇ ಅತಿ ದೊಡ್ಡ ದೇಶ ಇದು. 1 ಚದರ ಪಾಯಿರ್ ಕಿಲೋಮೀಟರ್ನಲ್ಲಿ ಸರಾಸರಿ 1166 ಜನರು ವಾಸಿಸುತ್ತಾರೆ. ಅಂದರೆ ಅಲ್ಲಿನ ಜೀವನಗಳು ಎಷ್ಟು ದಟ್ಟವಾಗಿ ಶಕ್ತಿಯಿಂದ ನಿಂಡು ಸಾಗುತ್ತಿವೆಯೋ ಊಹಿಸಿಕೊಳ್ಳಿ. ದೇಶದಲ್ಲಿ 43% ಜನರು ನಗರಗಳಲ್ಲಿ, ಉಳಿದ 57% ಗ್ರಾಮಗಳಲ್ಲಿ ಇರುತ್ತಾರೆ. ಧರ್ಮಗಳ ಕುರಿತು ಹೇಳುವುದಾದರೆ 91% ಜನರು ಇಸ್ಲಾಂ, ಅಂದರೆ ಹೆಚ್ಚಿನವರು ಸುನ್ನಿ ಮುಸ್ಲಿಮರು, 8% ಹಿಂದೂಗಳು, ಉಳಿದ 1% ಬೌದ್ಧರು, ಕ್ರಿಶ್ಚಿಯನ್ನರು ಮತ್ತು ಇತರ ಧರ್ಮಗಳವರಿರುವೆ. ಸೀಮೆಗಳು ನಮ್ಮ ಭಾರತದೊಂದಿಗೆ, ಮಯನ್ಮಾರ್ನೊಂದಿಗೆ, ಮತ್ತೊಂದು ಬದಿಯಲ್ಲಿ ಬಂಗಾಳದ ಖಾತದೊಂದಿಗೆ ಸಂಪರ್ಕಗೊಂಡಿವೆ. ಇದು ನೈಸರ್ಗಿಕ ಸೌಂದರ್ಯದಿಂದ, ಪ್ರಕೃತಿಯ ಆಕರ್ಷಣೆಗಳಿಂದ ನಿಂತ ದೇಶವೊಂದು. ಈಗ ಈ ದೇಶದ ಆರ್ಥಿಕ ಹೃದಯ ಢಾಕಾ. ಇಲ್ಲಿ ದೊಡ್ಡ ಬಂದರು, ಎಲ್ಲ ಮಾಡರ್ನ್ ಸೌಲಭ್ಯಗಳಿವೆ. ಶಾಪಿಂಗ್ ಮಾಲ್ಗಳಿಂದ ಹಾಸ್ಪಿಟಲ್ಗಳವರೆಗೆ ಎಲ್ಲರೂ ಓಡಾಡುತ್ತಾರೆ. ಜನಸಂಖ್ಯೆಯಲ್ಲಿ ವಿಶ್ವದ 10ನೇ ಸ್ಥಾನ ಇದು. ಆರ್ಥಿಕವಾಗಿಯೂ ಬಲಿಷ್ಠ ಸ್ಥಾನ. ಆದರೆ ಏನೋ ಆ ವಿಶೇಷ ಮ್ಯಾಜಿಕ್? ಪ್ರತಿ ರಸ್ತೆ ಮೂಲೆಯಲ್ಲಿ ಒಂದು ಮಸೀದಿ ಇರುವುದು. ಹಾಗಾಗಿ ಇದನ್ನು ಮಸೀದಿಗಳ ನಗರ ಎಂದು ಕರೆಯುತ್ತಾರೆ. ಆ ಮಸೀದಿಗಳನ್ನು ನೋಡಿದರೆ ನಿಮ್ಮ ಮನಸ್ಸು ಶಾಂತಿಯಿಂದ ನಿಂತು ಪಡೆಯುತ್ತದೆ. ಪ್ರತಿಯೊಂದು ಒಂದು ಕಲಾಖಂಡದಂತೆ ಮಿನುಗುತ್ತದೆ. ಇಲ್ಲಿನ ಸ್ಟ್ರೀಟ್ ಫುಡ್ ಮತ್ತೊಂದು ಮಟ್ಟ. ಚಳಿಗಾಲದ ರಾತ್ರಿ ಆಣೆಯ ಸ್ಕ್ವಿಡ್ ಅಥವಾ ತಾಜಾ ಮೀನು ಕರಿ ಸೊರಿಗೆಯೊಂದಿಗೆ ನೀವು ಮರೆಯಲಾರದ ರುಚಿಗಳಲ್ಲೇ ಮುಳುಗುತ್ತೀರಿ. ಇದೆಲ್ಲ ಎಂಗೆ ಬಂತು? ಬಾಂಗ್ಲಾದೇಶದ ಚರಿತ್ರೆಯಲ್ಲಿ ಒಂದು ಭಾವೋದ್ವೇಗದ ಭಾಗ ಇದೆ. ತಮ್ಮ ತಾಯಿ ಭಾಷೆಗಾಗಿ ಹೋರಾಡಿದ ಏಕೈಕ ದೇಶ ಇದು. ಹಿಂದೆ ಈಸ್ಟ್ ಪಾಕಿಸ್ತಾನ ಎಂದು ಕರೆಯಲ್ಪಟ್ಟಿತು. ಆದರೆ ಅಲ್ಲಿನ ಜನರು ಬಂಗಾಳಿ ಮಾತನಾಡುತ್ತಾರೆ. ಪಾಕಿಸ್ತಾನದ ರಾಷ್ಟ್ರೀಯ ಭಾಷೆ ಉರ್ದು. ಉರ್ದುವನ್ನು ಬಲವಂತವಾಗಿ ಬಳಸಬೇಕೆಂದು ಹೇಳಿದಾಗ ಜನರು ದಂಗೆಯಾಗಿ ಒಡೆದರು. ವರ್ಷಗಳ ಹೋರಾಟ, ತ್ಯಾಗಗಳು ನಡೆದವು. ಕೊನೆಗೆ 1971ರಲ್ಲಿ ನಮ್ಮ ಭಾರತದ ಸಹಾಯದೊಂದಿಗೆ ಸ್ವಾತಂತ್ರ್ಯ ಬಂತು. ಆ ಸಹಾಯ ಒಂದು ಬಂಧವನ್ನು ಸೃಷ್ಟಿಸಿತು. ಆದರೆ ಇಂದು ಚೀನಾದೊಂದಿಗೆ ಸೃಜನಶೀಲ ಸಂಬಂಧಗಳು ಬೆಳೆದರೂ ಆ ಚರಿತ್ರೆ ನಮ್ಮನ್ನು ಎಂದಿಗೂ ಕಟ್ಟಿಹಾಕುತ್ತದೆ. ಆರ್ಥಿಕವಾಗಿ ನೋಡಿದರೆ ಬಾಂಗ್ಲಾದೇಶ ಕೃಷಿ ಮೇಲೆ ಅವಲಂಬಿತವಾಗಿದೆ. 67% ಭೂಮಿ ಭತ್ತದ ಬೆಳೆಗೆ ಬಳಸಲ್ಪಡುತ್ತದೆ. ವಿಶ್ವದಲ್ಲಿ ದೊಡ್ಡ ರಫ್ತು ದೇಶಗಳಲ್ಲಿ ಒಂದು. ಆದರೆ ಅದು ಮಾತ್ರವಲ್ಲ, ವಿಶ್ವದ ಬಟ್ಟೆ ಉದ್ಯಮದಲ್ಲಿ 6% ಉತ್ಪಾದನೆ ಇಲ್ಲಿಯೇ ನಡೆಯುತ್ತದೆ. ನೀವು ಧರಿಸಿರುವ ಶರ್ಟ್, ಟೀ ಶರ್ಟ್ ಬಹುಶಃ ಬಾಂಗ್ಲಾದೇಶದಲ್ಲೇ ತಯಾರಾಗಿವೆ. ಮತ್ತೊಂದು ಆಸಕ್ತಿಕರ ವಿಷಯ, ವಿಶ್ವ ಚಹಾ ಉತ್ಪಾದನೆಯಲ್ಲಿ 3% ಇಲ್ಲಿಂದ ಬರುತ್ತದೆ. 5 ಮಿಲಿಯನ್ ಜನರು ಚಹಾ ತೋಟಗಳು, ಸಂಸ್ಕರಣೆಯೊಂದಿಗೆ ಜೀವನ ಸಾಗಿಸುತ್ತಾರೆ. ಇದೆಲ್ಲ ನೋಡಿದರೆ ಈ ಸಣ್ಣ ದೇಶ ಎಷ್ಟು ಬಲಿಷ್ಠವಾಗಿದೆ, ಎಷ್ಟು ಸ್ಥಿರವಾಗಿ ಸಾಗುತ್ತಿದೆಯೋ ಅರ್ಥವಾಗುತ್ತದೆ. ಅಲ್ಲಿನ ಕ್ರಿಕೆಟ್, ಬಾಂಗ್ಲಾದೇಶದಲ್ಲಿ ಅದು ಕೇವಲ ಆಟವಲ್ಲ, ಒಂದು ಭಾವನೆ, ಪ್ರತಿಯೊಬ್ಬರ ಹೃದಯದಲ್ಲಿ ಒಂದು ಭಾಗ. ಕಡಿಮೆ ಸಮಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏಳಲು ದೊಡ್ಡ ತಂಡಗಳನ್ನು ಸ್ವಂತ ಮೈದಾನದಲ್ಲಿ ಸೋಲಿಸುತ್ತಾ ಬಂದಿದ್ದಾರೆ. ನಮ್ಮ IPLನಲ್ಲಿ ಅವರ ಆಟಗಾರರು ರಾಜ್ ಮಾಡುತ್ತಿದ್ದರೆ ಆ ಉತ್ಸಾಹ ನಿಮ್ಮನ್ನೂ ಆಕರ್ಷಿಸುತ್ತದೆ. ಹಾಗೆಯೇ ಅಲ್ಲಿನ ವರ್ತಮಾನ ಪತ್ರಿಕೆಗಳು ಜನರ ಜೀವನದಲ್ಲಿ ಮುಖ್ಯವಾಗಿವೆ. ನಾವು ಬೆಳಗ್ಗೆ ಚಹಾ ಕುಡಿಯದೇ ದಿನ ಆರಂಭಿಸಲಾರೆವು ಎಂದರೆ ಅವರು ಪೇಪರ್ ಓದದೇ ಇರಲಾರರು. 2,000ಕ್ಕಿಂತಲೂ ಹೆಚ್ಚು ಪೇಪರ್ಗಳು, ಮ್ಯಾಗಝೀನ್ಗಳು ಪ್ರತಿದಿನ ಮುದ್ರಣಕ್ಕೆ ಬರುತ್ತವೆ. ಇದು ಅವರ ಜ್ಞಾನದ ಆಕಾಂಕ್ಷೆಯನ್ನು, ಚರ್ಚೆಯ ಸಂಸ್ಕೃತಿಯನ್ನು ತೋರಿಸುತ್ತದೆ. ಬಾಂಗ್ಲಾದೇಶದ ಧ್ವಜ ನೋಡಿದರೆ ಹಸಿರು ಕೆಂಪು ರಂಗುಗಳು ಮಾತ್ರ. ಹಸಿರು ಸಮೃದ್ಧಿ, ಶಾಂತಿಯನ್ನು ಸೂಚಿಸುತ್ತದೆ. ಕೆಂಪು ಸ್ವಾತಂತ್ರ್ಯದ ತ್ಯಾಗಗಳನ್ನು ನೆನಪಿಸುತ್ತದೆ. ಮತ್ತೊಂದು ಭಾವೋದ್ವೇಗದ ಬಂಧ, ನಮ್ಮ ದೇಶಗಳ ನಡುವೆ ಸುಂದರ್ಬನ್ಗಳು. ವಿಶ್ವದಲ್ಲೇ ಅತಿ ದೊಡ್ಡ ಮ್ಯಾಂಗ್ರೋವ್ ಕಾಡು. 40% ನಮ್ಮದು, 60% ಅವರದು. ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್. ಸುಂದರಿ ಮರಗಳಿಂದ ಹೆಸರು ಬಂದಿದೆ. ಮತ್ತು ಇಲ್ಲಿಯೇ ರಾಯಲ್ ಬೆಂಗಾಲ್ ಟೈಗರ್ಗಳು ಬದುಕುತ್ತವೆ. ಬಾಂಗ್ಲಾದೇಶದ ರಾಷ್ಟ್ರೀಯ ಜಂತುವು. ಆ ಕಾಡು ಪ್ರಯಾಣ ಮಾಡಿದರೆ ಪ್ರಕೃತಿಯ ರಹಸ್ಯಗಳಲ್ಲಿ, ವೈವಿಧ್ಯಮಯ ಜೀವಿಗಳಲ್ಲಿ ಮುಳುಗುತ್ತೀರಿ. ಇಲ್ಲಿಯ ಒಂದು ಆಶ್ಚರ್ಯಕರ ಸಾಂಸ್ಕೃತಿಕ ಟ್ವಿಸ್ಟ್, ಬಾಂಗ್ಲಾದೇಶದ ಜನರು ಯಾರನ್ನಾದರೂ ನೋಡಿ ನಗುವುದನ್ನು ತಪ್ಪು ಎಂದು ಭಾವಿಸುತ್ತಾರೆ. ನಗುವುದು ಎಂದರೆ ಅಪರಿಪಕ್ವತೆ ಎಂದು ಅವರ ಅಭಿಪ್ರಾಯ. ಇದು ನಮ್ಮನ್ನು ಯೋಚಿಸುವಂತೆ ಮಾಡುತ್ತದೆ ಅಲ್ವೇ? ಮತ್ತೊಂದು ವಿಶೇಷತೆ,
ನದಿಗಳ ದೇಶ ಎಂಬ ಹೆಸರು. 700ಕ್ಕಿಂತಲೂ ಹೆಚ್ಚು ನದಿಗಳು ಹರಿಯುತ್ತವೆ. ಏಷ್ಯಾದಲ್ಲಿನ 3 ಅತಿದೊಡ್ಡವು ಗಂಗೆ, ಮೇಘನಾ, ಬ್ರಹ್ಮಪುತ್ರ ಎಲ್ಲವೂ ಇಲ್ಲಿಯೇ ಹರಿಯುತ್ತವೆ. ಇವು ಆಹಾರ, ಆರ್ಥಿಕವನ್ನು ನೀಡುತ್ತವೆ. ಆದರೆ ಪ್ರತಿ ವರ್ಷ ಪೆರಳುಗಳು ಭಯಾನಕವಾಗಿ ದಾಳಿ ಮಾಡುತ್ತವೆ. ಆದರೂ ಅವರು ನಿಲ್ಲುವುದಿಲ್ಲ. ಪೆರಳುಗಳಲ್ಲೂ ಬೋಟ್ ಸ್ಕೂಲ್ಗಳನ್ನು ನಡೆಸುತ್ತಾರೆ. ಮಕ್ಕಳ ಓದು ನಿಲ್ಲಬಾರದು ಎಂದು ಬೋಟ್ಗಳ ಮೇಲೆಯೇ ಕ್ಲಾಸುಗಳನ್ನು ನಡೆಸುತ್ತಾರೆ. ಇದು ಅವರ ಧೈರ್ಯಕ್ಕೆ, ನಿರ್ಮಾಣಾತ್ಮಕತೆಗೆ ಒಂದು ಗొప్ప ಉದಾಹರಣೆ. ಋತುಗಳ ಕುರಿತು ಹೇಳುವುದಾದ್ರೆ ಕೂಡ ಯುನಿಕ್. ಹಲವು ದೇಶಗಳಲ್ಲಿ 4 ಋತುಗಳಿದ್ದರೆ ಇಲ್ಲಿಯ ಷಟ್ ಋತುಗಳು: ಉಗ್ಗೆ, ಶರದೃತು, ಶೀತಕಾಲ, ವಸಂತ, ಮಳೆಗಾಲ, ಚಳಿಗಾಲ. ಪ್ರತಿ ಋತು ಒಂದು ಹೊಸ ಬಣ್ಣ, ಹೊಸ ಅನುಭವ ತರಲು ಬರುತ್ತದೆ. ಆದರೆ ಪ್ರಯಾಣಿಗರಿಗೆ ತೊಂದರೆಗಳೂ ಇವೆ. ಕೊಳೆ, ಗೊಂದಲ ತುಂಬ. ರಸ್ತೆಗಳು ಎಷ್ಟು ವರ್ಷಗಳು ಗಡ್ಡಿಗಿಂತಲೂ ಹೆಚ್ಚು ಬದಲಾಗಿಲ್ಲ. ಮತ್ತೊಂದು, ಟ್ರಾಫಿಕ್ ಸಮಸ್ಯೆ ಭಯಂಕರ. ಸೈಕಲ್ಗಳು, ರಿಕ್ಷಾಗಳು ರಸ್ತೆಗಳನ್ನು ಬ್ಲಾಕ್ ಮಾಡುತ್ತವೆ. ಢಾಕಾದಿಂದ ಫ್ಲೈಟ್ಗೆ 4 ಗಂಟೆಗಳ ಮುಂಚೆ ಹೊರಟರಬೇಕು, ಅಷ್ಟು ದಟ್ಟತೆ. ಆದರೂ 15 ವಿಮಾನ ನಿಲ್ದಾಣಗಳು ಇವೆ. ಏರ್ ಟ್ರಾವೆಲ್ ಸುಲಭವಾಗಿದೆ. ಪ್ರಕೃತಿ ಪ್ರೇಮಿಗಳಿಗೆ ಬಾಂಗ್ಲಾದೇಶ ಪ್ಯಾರಡೈಸ್. ವಿಶ್ವದಲ್ಲೇ ಅತಿದೊಡ್ಡ ಸತತ ಬೀಚ್ ಕಾಕ್ಸ್ ಬಜಾರ್. 120 ಕಿಲೋಮೀಟರ್ಗಳ ಉದ್ದ. ಪೂರ್ತಿ ನೋಡಲು 2 ದಿನ ತಗುಲುತ್ತದೆ. ಸೂರ್ಯೋದಯ, ಸೂರ್ಯಾಸ್ತ, ತಾಜಾ ಸೀಫುಡ್ ಅದ್ಭುತ ಮತ್ತು ಕೊಳೆ ಇಲ್ಲದೆ ಪರ್ಫೆಕ್ಟ್ ರಿಲ್ಯಾಕ್ಸೇಷನ್ ಸ್ಪಾಟ್. ನಮ್ಮ ಭಾರತೀಯರಿಗೆ ಇದು ಮೆಚ್ಚಿನ ಸ್ಪಾಟ್. ನೈಸರ್ಗಿಕ ಹಸಿರು, ಚರಿತ್ರೆಯ ಸ್ಮಾರಕಗಳು, ಸಮುದ್ರ ತೀರಗಳು, ಪಿಕ್ನಿಕ್ ಸ್ಪಾಟ್ಗಳು, ಕಾಡುಗಳು, ಆದಿವಾಸಿ ಗ್ರಾಮಗಳು ಎಲ್ಲವೂ ಇವೆ. ಮೀನು ಬೇಟೆ ಇಷ್ಟವೇ? ಇಲ್ಲಿಯೇ ಪರ್ಫೆಕ್ಟ್. ತಾಜಾ ಕ್ಯಾಚ್ ದಿನಕ್ಕೊಮ್ಮೆ ಬರುತ್ತದೆ. ಈಗ ಟಾಪ್ ಪ್ಲೇಸ್ಗಳ ಬಗ್ಗೆ ಮಾತನಾಡೋಣ. ಮೊದಲು ಢಾಕಾ, ರಾಜಧಾನಿ. ಬುರಿಗಂಗಾ ನದಿ ತೀರದ ಅತಿದೊಡ್ಡ ನಗರ. ನದಿ ಪ್ರಯಾಣಗಳು, ಸಂಘ ಬೋಟುಗಳು, ಮೀನು ಬೋಟುಗಳು ಯಾವಾಗಲೂ ದಟ್ಟವಾಗಿರುತ್ತವೆ. ಆದರೆ ಆ ಶಕ್ತಿ ಅದ್ಭುತ. ಹಳೆಯ ನಿರ್ಮಾಣಗಳು ಹೊಸ ಇಬ್ಬರುಗಳೊಂದಿಗೆ ಒಂದು ಸೌಂದರ್ಯದ ಕ್ಯಾನ್ವಾಸ್ನಂತೆ ಕಾಣುತ್ತವೆ. ಉದ್ಯಮಗಳು, ವ್ಯಾಪಾರ, ಸಂಸ್ಕೃತಿ, ಶಿಕ್ಷಣ, ರಾಜಕೀಯಕ್ಕೆ ಕೇಂದ್ರ. ಚರಿತ್ರೆಯಿಂದ ನಿಂತ ಮಸೀದಿಗಳ ನಗರ. ನಂತರ ಸುಂದರ್ಬನ್ಗಳು, ಬಾಂಗ್ಲಾದೇಶದ ಅತಿದೊಡ್ಡ ಆಕರ್ಷಣೆ. ನಮ್ಮ ಭಾರತದೊಂದಿಗೆ ಹಂಚಿಕೊಂಡ ಮ್ಯಾಂಗ್ರೋವ್ ಕಾಡು, ಯುನೆಸ್ಕೋ ಸೈಟ್. ರಾಯಲ್ ಬೆಂಗಾಲ್ ಟೈಗರ್ಗಳು, ವಿಷಪಾಮುಗಳು, ವೈವಿಧ್ಯಮಯ ಪಕ್ಷಿಗಳು ಇವೆ. ಈ ಪ್ರಯಾಣ ನೀವು ಜೀವಿತಕಾಲ ಮರೆಯಲಾರಿರಿ. ಪ್ರಕೃತಿಯ ಶಕ್ತಿಯನ್ನು ಅನುಭವಿಸುತ್ತೀರಿ. ಮತ್ತೊಂದು ಚಿಟ್ಟಗಾಂಗ್, 2ನೇ ಅತಿದೊಡ್ಡ ನಗರ. ಬೆಟ್ಟಗಳು, ದಟ್ಟ ಕಾಡುಗಳು, ಜಲಾಶಯಗಳಿಂದ ನಿಂತದ್ದು. ವಾತಾವರಣ ಚಳಿಯದ್ದು, ಯಾವಾಗಲೂ ಮಳೆ. ಬಾಂಗ್ಲಾದೇಶದ ಗೇಟ್ವೇ ಎಂದು ಕರೆಯುತ್ತಾರೆ, ದೊಡ್ಡ ಬಂದರೊಂದಿಗೆ. ಒಂದು ಬಾರಿ ಹೋದರೆ ಮತ್ತೊಮ್ಮೆ ಬರಲೇಬೇಕು ಎಂದು ಭಾವಿಸುತ್ತದೆ. ಕೊನೆಗೆ ಕಾಕ್ಸ್ ಬಜಾರ್ ಬೀಚ್, ಅತ್ಯಂತ ಸೌಂದರ್ಯದ ಸಮುದ್ರ ತೀರ. ಸೂರ್ಯೋದಯ, ಸೂರ್ಯಾಸ್ತ ಮಿಸ್ ಮಾಡಬೇಡಿ. ಸೀಫುಡ್ ವಂಟಕಗಳು ಒಂದೊಂದಕ್ಕಿಂತ ಒಂದು ಉತ್ತಮ. ಕೊಳೆ ಇಲ್ಲದೆ ಪರ್ಫೆಕ್ಟ್ ರಿಲ್ಯಾಕ್ಸೇಷನ್ ಸ್ಪಾಟ್. ಪರ್ಯಟನೆಗೆ ವೀಸಾ, ಡಾಕ್ಯುಮೆಂಟ್ಗಳು ಸರಿಯಿದ್ದರೆ 7 ದಿನಗಳಲ್ಲಿ ಬರುತ್ತದೆ. ಖರ್ಚು ಕಡಿಮೆ. 6ರಿಂದ 7 ದಿನಗಳಿಗೆ 5,500 ರೂಪಾಯಿ ಸುತ್ತಮುತ್ತ ಪಡುತ್ತದೆ. ಕರೆನ್ಸಿ ಬಾಂಗ್ಲಾದೇಶಿ ಟಕಾ. 1 ಟಕಾ = 0.70 ರೂಪಾಯಿ. ಫ್ರೆಂಡ್ಸ್, ಬಾಂಗ್ಲಾದೇಶದ ಬಗ್ಗೆ ಈ ಪ್ರಯಾಣ ಹೇಗಿತ್ತು? ನಿಮಗೆ ಯಾವ ಭಾಗ ಚೆನ್ನಾಗಿ ಇಷ್ಟವಾಯಿತು? ಕಮೆಂಟ್ಗಳಲ್ಲಿ ಹೇಳಿ. ಎಂದಾದರೂ ಹೋಗಿದ್ದೀರಾ? ನಿಮ್ಮ ಅನುಭವಗಳನ್ನು ಶೇರ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮರೆಯಬೇಡಿ. ಕೊನೆಯವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ಸ್. ಮತ್ತೊಮ್ಮೆ ಹೊಸ ಎಪಿಸೋಡ್ನೊಂದಿಗೆ ಕಲಿಸೋಣ.